ನಮಸ್ತೆ ವೀಕ್ಷಕರೇ, ನಮ್ಮನೆ ರುಚಿಗೆ ಸ್ವಾಗತ. ನಾನು ಈ ದಿನ ಮೊಳಕೆ ಕಾಳಿಂದ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಒಂದು ಮೀಡಿಯಂ ಬಟ್ಲು ತುಂಬ ಮೊಳಕೆ ಕಾಳು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ವಡೆ ಕರಿಯಲು ಬೇಕಾದಷ್ಟು ಎಣ್ಣೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಬಟ್ಲು ತುಂಬ ಉದ್ದಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಒಂದು ಬಟ್ಲು ತುಂಬ ಸಬ್ಸಿಗೆ ಸೊಪ್ಪು, ಒಂದು 6 ಹಸಿಮೆಣಸಿನಕಾಯಿ, ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು, ಒಂದು ಸಣ್ಣ ಪೀಸು ಶುಂಠಿ ತಗೊಂಡಿದ್ದೀನಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು 2 ಸಣ್ಣದಾಗಿರೋ ಚಕ್ಕೆ ಪೀಸ್ ತಗೊಂಡಿದ್ದೀನಿ, ಒಂದು 3 ಲವಂಗ. ಈಗ ನಾವು ಮೊಳಕೆ ಕಾಳಿಗೆ ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ನೆನೆಸೋಣ, ಯಾಕೆಂದರೆ ರುಬ್ಬಿದಾಗ ಅದು ಚೆನ್ನಾಗಿ ನುಣ್ಣಗಾಗುತ್ತೆ. ಈಗ ನಾವು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಲವಂಗ, ಚಕ್ಕೆ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ನುಣ್ಣಗಾಗಿದೆ. ನಾವೀಗ ನೆಂದಿರೋ ಮೊಳಕೆ ಕಾಳನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಜಾಸ್ತಿ ನೀರಿನಂಶ ಇರಬಾರ್ದು. ನಾವಿದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನಾವು ಇದಕ್ಕೆ ನೀರು ಹಾಕಬಾರ್ದು, ಯಾಕೆಂದರೆ ಕಾಳಿನಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಹಾಕದೆ ರುಬ್ಕೊಬೇಕು. ಈಗ ನುಣ್ಣಗಾಗಿದೆ. ತೀರಾ ಜಾಸ್ತಿ ಪೇಸ್ಟ್ ಥರನೂ ರುಬ್ಕೊಬಾರ್ದು, ಸ್ವಲ್ಪ ತರಿತರಿಯಾಗಿದ್ದರೆ ವಡೆಗೆ ಚೆನ್ನಾಗಿರುತ್ತೆ. ರುಬ್ಬಿರೋ ಮಿಶ್ರಣನ ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಹಚ್ಕೊಂಡಿರೋ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕ್ಕೊಳ್ಳಿ. ಈಗ ನಾವು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿಯುತ್ತೆ. ಈಗ ನಾವು ಬಾಣಲಿ ಇಟ್ಟು ಎಣ್ಣೆ ಕಾಯಕ್ಕಿಡೋಣ. ಈಗ ನಾವು ಸ್ವಲ್ಪ ಹಿಟ್ಟನ್ನು ಎಣ್ಣೆನಲ್ಲಿ ಹಾಕೋಣ. ಎಣ್ಣೆ ಕಾದಿದೆಯಾ ಇಲ್ವ ನೋಡೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಒಂದೇ ಗಾತ್ರದ ಉಂಡೆ ಮಾಡಿ ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಮತ್ತು ಒಂದೇ ಉಂಡೆ ತೆಗೆದು ಸಣ್ಣಕ್ಕೆ ತಟ್ಟಿ ಕೈಯಲ್ಲೇ ಎಣ್ಣೆನಲ್ಲಿ ಬಿಡಬೇಕು. ಒಂದು ವೇಳೆ ನಿಮ್ಗೆ ಆಗಲಿಲ್ಲ ಅಂದರೆ ಪ್ಲಾಸ್ಟಿಕ್ ಹಾಳೆನಲ್ಲಿ ಆದರೂ ನೀವು ತಟ್ಟಿ ವಡೆ ಆಕಾರದಲ್ಲಿ ಬಿಡ್ಬೋದು. ಈಗ ನಾವು ವಡೆನ ಇನ್ನೊಂದು ಕಡೆ ತಿರುಗಿಸಿ ಚೆನ್ನಾಗಿ ಬೇಯಿಸಬೇಕು. ಈ ರೀತಿ ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ನಾವು ಚೆನ್ನಾಗಿ ಎಣ್ಣೆನೆಲ್ಲ ಸುರಿಸಿ ಈಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದು ಮೊಳಕೆ ಕಾಳಾಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗಾಗಿ ನೀವು ಒಂದು 4 ಮೆಣಸಿನ್ಕಾಯಿ ಹೆಚ್ಚಿಗೆನೇ ಹಾಕ್ಕೊಬೋದು. ಮತ್ತು ಇದು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕಲರ್ ಬರೋವರೆಗೂ ಬೇಯಿಸಬೇಕು, ಯಾಕೆಂದರೆ ಸ್ವಲ್ಪ ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ. ಒಂದು ವೇಳೆ ನಾವು ಬಾಣಲಿನಲ್ಲಿ ವಡೆ ಬಿಟ್ಟಾಗ ಅದು ಪುಡಿ ಪುಡಿ ಆದರೆ ನೀವು 1-2 ಸ್ಪೂನು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಬೋದು. ಮತ್ತು ಮಕ್ಕಳಿಗೆ ಮೊಳಕೆ ಕಾಳು ಅಂದರೆ ಇಷ್ಟ ಆಗಲ್ಲ, ಹಾಗಾಗಿ ಈ ರೀತಿ ವಡೆ ಮಾಡಿಕೊಟ್ರೆ ತಿಂತಾರೆ. ನಾನು ಎಲ್ಲ ತರಹದ ಕಾಳು ಹಾಕಿ ವಡೆ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ತೆಗೆದು ವಡೆ ಮಾಡ್ಕೋಬೋದು. ಸ್ನೇಹಿತರೆ, ಈಗ ಮೊಳಕೆ ಕಾಳಿಂದ ಮಾಡಿರೋ ಮಸಾಲೆ ವಡೆ ರೆಡಿಯಾಗಿದೆ.